ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ವೀರಭದ್ರಪ್ಪ, ಸಹಾಯಕ ಪ್ರಾಧ್ಯಾಪಕ, ಸಮಾಜಶಾಸ್ತ್ರ ವಿಭಾಗ. ಈ ದಿನ ನಾವು ದ್ವಿತೀಯ BA 4ನೇ ಸೆಮಿಸ್ಟರ್ ಮತ್ತು ತೃತೀಯ BA 6ನೇ ಸೆಮಿಸ್ಟರ್ನ ಸಮಾಜಶಾಸ್ತ್ರ ವಿಷಯದಲ್ಲಿರುವಂತಹ ಸಮಾಜಶಾಸ್ತ್ರದ ಮೂಲಪುರುಷರು ಎಂಬ ಪತ್ರಿಕೆಯಲ್ಲಿರುವ ಮ್ಯಾಕ್ಸ್ ವೆಬರ್ ಘಟಕದಿಂದ ಸಾಮಾಜಿಕ ಕ್ರಿಯೆ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಸಾಮಾಜಿಕ ಕ್ರಿಯೆ ಇದನ್ನು ಇಂಗ್ಲೀಷಿನಲ್ಲಿ ಸೋಷಿಯಲ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಆ್ಯಕ್ಷನ್ ತಮಗೆಲ್ಲ ಗೊತ್ತಿದೆ, ವರ್ತಿಸುವಂತಹದ್ದು, ಏನಾದರೂ ಒಂದು ಚಟುವಟಿಕೆಯನ್ನು ಮಾಡುವಂಥದ್ದು. ಸಾಮಾಜಿಕ ಕ್ರಿಯೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು ಅಂದರೆ, ಸಾಮಾಜಿಕ ಕ್ರಿಯೆ ಅನ್ನುವಂಥದ್ದು ಏನನ್ನು ಬಿಂಬಿಸುತ್ತೆ, ಏನನ್ನು ವ್ಯಕ್ತಪಡಿಸುತ್ತೆ ಅಂದರೆ, ವ್ಯಕ್ತಿಯೊಬ್ಬ ತನ್ನ ಸಾಮಾಜಿಕ ಜೀವನದಲ್ಲಿ ಮಾಡುವಂತಹ ಚಟುವಟಿಕೆ ಅಥವಾ ವರ್ತನೆ, ಇದನ್ನು ನಾವಿಲ್ಲಿ ಸಾಮಾಜಿಕ ಕ್ರಿಯೆ ಅಂತ ಹೇಳ್ಬೋದು. ಮ್ಯಾಕ್ಸ್ ವೆಬರ್ ಅವರು ಈ ಸಾಮಾಜಿಕ ಕ್ರಿಯೆ ಎಂಬ ಪರಿಕಲ್ಪನೆಯು ಸಮಾಜಶಾಸ್ತ್ರದ ವಿಶ್ಲೇಷಣೆಗೆ, ಸಮಾಜಶಾಸ್ತ್ರದಲ್ಲಿ ಸಿದ್ಧಾಂತಗಳನ್ನು ರೂಪಿಸಲಿಕ್ಕೆ ಬಹಳ ಮುಖ್ಯ ಘಟಕವಾಗಿ ಪರಿಗಣಿಸಬೇಕು ಅಂತ ತಿಳಿಸ್ತಾರೆ. ಯಾವಾಗ ಸಮಾಜಶಾಸ್ತ್ರೀಯ ವಿಶ್ಲೇಷಣೆ ಮತ್ತು ಸಿದ್ಧಾಂತವನ್ನು ರೂಪಿಸಲಾಗುತ್ತೆ, ಆ ಸಂದರ್ಭದಲ್ಲಿ ಸಾಮಾಜಿಕ ಕ್ರಿಯೆಯನ್ನು ಬಹಳ ಪ್ರಮುಖವಾಗಿ ಅದನ್ನು ಕೇಂದ್ರ ಬಿಂದುವಾಗಿಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಬಹಳ ನಾವಿಲ್ಲಿ ಗಮನಿಸುವ ಅಂಶ ಏನಂದರೆ, ಮಾನವ ಕ್ರಿಯೆಗಳನ್ನು ಮತ್ತು ಅವುಗಳ ಸಂಬಂಧಗಳನ್ನು ವೈಜ್ಞಾನಿಕ ನೆಲೆಯಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಸಮಾಜಶಾಸ್ತ್ರವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮಾನವನ ಸಾಮಾಜಿಕ ಜೀವನದ ಎಲ್ಲ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಮಾನವನ ಕ್ರಿಯೆಗಳು, ಮಾನವ ಏನು ಸಾಮಾಜಿಕವಾಗಿ ಚಟುವಟಿಕೆಯನ್ನು ಮಾಡ್ತಿದ್ದಾನೆ, ಆ ಕ್ರಿಯೆ ಮತ್ತು ಅವುಗಳ ನಡುವಿನ ಸಂಬಂಧಗಳನ್ನು ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ನಾವು ಗಮನಿಸುವ ಅಂಶ ಏನಂದರೆ, ಈ ಸಾಮಾಜಿಕ ಕ್ರಿಯೆ ಅನ್ನುವಂಥದ್ದು ಅಂತಃಕ್ರಿಯಾವಾದಿಗಳು ಅಧ್ಯಯನ ಮಾಡುವಾಗ ಅವರ ತಾತ್ವಿಕ ವಿವರಣೆಯಲ್ಲಿ ಸೇರಿಕೊಂಡಿರುತ್ತೆ. ಇಂಟರಾಕ್ಷನ್ ವಾದಿಗಳೇನಿದ್ದಾರೆ ಅವರು ಸಾಮಾಜಿಕ ಕ್ರಿಯೆಯನ್ನು ತಾತ್ವಿಕ ನೆಲೆಯಲ್ಲಿ ತಿಳಿಸೋದು ನಮಗಿಲ್ಲಿ ಕಂಡುಬರ್ತಾ ಹೋಗುತ್ತೆ. ಸಾಮಾಜಿಕ ಕ್ರಿಯೆಯು ಸಮಾಜದಲ್ಲಿರುವಂತಹ ವಾಸ್ತವತೆಯನ್ನು, ಸಮಾಜದ ನೈಜತೆಯನ್ನು ಬಹಳ ಅರ್ಥಪೂರ್ಣವಾಗಿ ನಮಗೆ ತಿಳಿಸ್ತಾ ಹೋಗುತ್ತೆ. ಅದಲ್ಲದೆ ಸಾಮಾಜಿಕ ಕ್ರಿಯೆ ತನ್ನ ವಿವರಣೆಯನ್ನು ನೀಡೋದು ಇಲ್ಲಿ ಸಾಮಾಜಿಕ ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳುವುದರ ಉದ್ದೇಶವಾಗಿ ಕೂಡ ನಮಗಿಲ್ಲಿ ಕಂಡುಬರ್ತಾ ಹೋಗುತ್ತೆ. ವೆಬರರ ಅಭಿಪ್ರಾಯದಂತೆ ವ್ಯಕ್ತಿಯ ಕ್ರಿಯೆ ಸಾಮಾಜಿಕ ಕ್ರಿಯೆ ಅಂತ ಯಾವಾಗ ಅನ್ನಿಸ್ಕೊಳ್ಳುತ್ತೆ ಅಂದರೆ, ಅದು ಸಮಾಜದಲ್ಲಿನ ತನ್ನ ಸಹವರ್ತಿಗಳು ಅಥವಾ ಇತರೆ ವ್ಯಕ್ತಿಗಳ ವರ್ತನೆಯನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಮಾತ್ರ ಅದು ಸಾಮಾಜಿಕ ಕ್ರಿಯೆ ಅಂತ ಅನ್ನಿಸ್ಕೊಳ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಮ್ಯಾಕ್ಸ್ ವೆಬರ್ ಅವರು ಅಂದರೆ, ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಹಲವಾರು ರೀತಿಯ ಕ್ರಿಯೆಗಳನ್ನು ಮಾಡ್ತಾ ಇರ್ತಾನೆ. ಆದರೆ ಆ ಕ್ರಿಯೆಯನ್ನು ನಾವು ಎಲ್ಲವನ್ನೂ ಕೂಡ ಸಾಮಾಜಿಕ ಕ್ರಿಯೆ ಅಂತ ಗಮನಿಸೋದು ಅಥವಾ ಪರಿಗಣಿಸೋದು ಆಗಲ್ಲ. ಯಾವಾಗ ನಾವು ಅದನ್ನು ಸಾಮಾಜಿಕ ಕ್ರಿಯೆ ಅಂತ ಪರಿಗಣಿಸ್ತೀವಿ ಅಂದರೆ, ಆ ವ್ಯಕ್ತಿಯ ಕ್ರಿಯೆ, ಒಬ್ಬ ವ್ಯಕ್ತಿಯ ಕ್ರಿಯೆ ಇನ್ನೂ ಆತನ ಜೊತೆಯಲ್ಲಿರುವ ಅಥವಾ ಆತನ ಜೊತೆಯಲ್ಲಿ ಸಮಾಜದಲ್ಲಿ ಇರುವಂತಹ ಇತರ ವ್ಯಕ್ತಿಗಳ ಕ್ರಿಯೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾಗ ಅದನ್ನು ನಾವು ಸಾಮಾಜಿಕ ಕ್ರಿಯೆ ಅಂತೇಳಿ ಪರಿಗಣಿಸ್ತೀವಿ. ಇಲ್ಲಿ ನಾವು ಇನ್ನೊಂದು ಅಂಶ ಬಹಳ ಮುಖ್ಯವಾಗಿ ಗಮನಿಸೋದು ಏನು ಅಂದರೆ, ಪ್ರತಿಯೊಂದು ವ್ಯಕ್ತಿಗತ ಕ್ರಿಯೆಯು ಸಾಮಾಜಿಕ ಅಂಶವನ್ನು ಒಳಗೊಂಡಿದ್ದಾಗ ಮಾತ್ರ ಸಾಮಾಜಿಕ ಕ್ರಿಯೆ ಆಗುತ್ತೆ. ವ್ಯಕ್ತಿಯು ತನ್ನ ಸಾಮಾಜಿಕ ಜೀವನದಲ್ಲಿ ಹೊಂದಿರುವಂತಹ ಕ್ರಿಯೆಗಳು ಅದು ವ್ಯಕ್ತಿಗತವಾಗಿರುತ್ತೆ. ಆದರೆ ಯಾವಾಗ ಅದಕ್ಕೆ ಸಾಮಾಜಿಕ ಅಂಶ ಸೇರಿಕೊಳ್ಳುತ್ತೆ, ಅಂದರೆ ಸಮಾಜದ ಇತರ ವ್ಯಕ್ತಿಗಳೊಂದಿಗೆ ಅದರ ಸಂಬಂಧ ಸೇರಿಕೊಳ್ಳುತ್ತೆ, ಆ ಸಂದರ್ಭದಲ್ಲಿ ಅದನ್ನು ನಾವು ಸಾಮಾಜಿಕ ಕ್ರಿಯೆ ಅಂತ ಪರಿಗಣಿಸಲಿಕ್ಕೆ ಶುರು ಮಾಡ್ತಾ ಹೋಗ್ತೀವಿ. ಇದನ್ನೇ ನಾವು ಪರಿಕಲ್ಪನಾತ್ಮಕವಾಗಿ ಹೇಳೋದಾದರೆ, ಅಂದರೆ ಸಾಮಾಜಿಕ ಕ್ರಿಯೆ ಅನ್ನೋದನ್ನು ಒಂದು ಪರಿಕಲ್ಪನೆಯ ಒಂದು ಕಾನ್ಸೆಪ್ಟ್ ರೂಪದಲ್ಲಿ ನಾವು ಹೇಳೋದಾದರೆ, ಸಾಮಾಜಿಕ ಕ್ರಿಯೆಯು ವ್ಯಕ್ತಿಗಳ ಕ್ರಿಯೆಯಾಗಿದ್ದರೂ ಸಹ ಅದು ಇತರ ವ್ಯಕ್ತಿಗಳ ಕ್ರಿಯೆಯಿಂದ ಪ್ರಭಾವಿತವಾಗಿರುತ್ತದೆ. ಇಲ್ಲಿ ಏನಾಗುತ್ತೆ, ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದಲ್ಲ ಒಂದು ಕ್ರಿಯೆಯನ್ನು ಮಾಡ್ತಾನೆ ಇರ್ತಾರೆ. ಯಾವಾಗ ಒಬ್ಬ ವ್ಯಕ್ತಿಯ ಕ್ರಿಯೆ
ಸಮಾಜದ ಇತರ ವ್ಯಕ್ತಿಗಳ ಕ್ರಿಯೆಯಿಂದ ಪ್ರಭಾವಿತವಾಗಿರುತ್ತೆ, ಅಥವಾ ಈ ವ್ಯಕ್ತಿಯ ಕ್ರಿಯೆಯಿಂದ ಇತರ ವ್ಯಕ್ತಿಯ ಕ್ರಿಯೆ ಪ್ರಭಾವಿತವಾಗಿರುವುದು, ಅಥವಾ ಇತರ ವ್ಯಕ್ತಿಗಳ ಕ್ರಿಯೆಯಿಂದ ಈ ವ್ಯಕ್ತಿಯ ಕ್ರಿಯೆ ಪ್ರಭಾವಿತ ಕೂಡ ಆಗಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಮುಂದುವರೆದಂತೆ ಮ್ಯಾಕ್ಸ್ ವೆಬರ್ ಏನು ಹೇಳ್ತಾ ಹೋಗ್ತಾರೆ, ಯಾವುದೇ ಒಂದು ಕ್ರಿಯೆಯ ಕಾರಣೀಯತೆಯನ್ನು ಸ್ಪಷ್ಟವಾಗಿ ಸ್ಥಾಪಿಸಬೇಕಾದ್ರೆ, ಅಂದರೆ ಏನೋ ಒಂದು ಸಾಮಾಜಿಕ ಕ್ರಿಯೆಯನ್ನು ಗುರುತಿಸ್ತೀವಿ, ವ್ಯಕ್ತಿ ಮಾಡುವಂಥ ಕ್ರಿಯೆಯನ್ನು ಗುರುತಿಸ್ತಾ ಹೋಗ್ತೀವಿ, ಅದರ ಹಿಂದಿನ ಕಾರಣವನ್ನು ನಾವು ಗುರುತಿಸಬೇಕಾದ್ರೆ ಆ ಕ್ರಿಯೆಗೆ ಸಂಬಂಧಿಸಿದ ಪ್ರಕಟಿತ ವರ್ತನೆ, ವ್ಯಕ್ತಿ ಏನು ವರ್ತನೆಯನ್ನು ಪ್ರಕಟಿಸ್ತಾನೆ ಮತ್ತು ಅದರ ಹಿಂದಿರೋ ಉದ್ದೇಶಗಳನ್ನು ನಾವು ನಿಖರವಾಗಿ ಗುರುತಿಸಬೇಕಾಗತ್ತೆ. ಆಗಲೇ ನಮಗೆ ಸರಿಯಾಗಿ ಅದು ಸಾಮಾಜಿಕ ಕ್ರಿಯೆಯ ವಾಸ್ತವತೆ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಮುಂದುವರೆದು ನಾವು ಸಾಮಾಜಿಕ ಕ್ರಿಯೆಯನ್ನು ವಿಶ್ಲೇಷಿಸುವಾಗ, ಯಾವಾಗ ನಾವು ಅದನ್ನು ಅನಲೈಸ್ ಮಾಡ್ತೀವಿ ಅಥವಾ ವಿಶ್ಲೇಷಣೆಗೆ ಒಳಪಡಿಸ್ತೀವಿ, ಆ ಸಂದರ್ಭದಲ್ಲಿ ಭೂತಕಾಲದಲ್ಲಿ ಅಥವಾ ವರ್ತಮಾನ ಅಥವಾ ಭವಿಷ್ಯತ್ತಿಗೆ ಈ ಮೂರೂ ಕಾಲಕ್ಕೆ ಸಂಬಂಧಿಸಿದಂತಹ ಪರಿಸ್ಥಿತಿಗಳಿಗೆ ವ್ಯಕ್ತಪಡಿಸಲಾದ ವರ್ತನಾ ಪ್ರತಿಕ್ರಿಯೆ ಎಂದು ಪರಿಗಣಿಸಬೇಕು. ಇಲ್ಲೇನಾಗುತ್ತೆ, ಸಾಮಾಜಿಕ ಕ್ರಿಯೆಯನ್ನು ನಾವು ವಿಶ್ಲೇಷಣೆಗೆ ಒಳಪಡಿಸಿದಾಗ ಕೇವಲ ಅದನ್ನು ಇವತ್ತಿನ ದಿನಮಾನದಲ್ಲಿ ಅಷ್ಟೇ ನಾವು ಗಮನಿಸಲ್ಲ, ಇದರ ಹಿಂದೆ ಅಂದರೆ ಭೂತಕಾಲದಲ್ಲಿ ಅಥವಾ ಮುಂದೆ ಭವಿಷ್ಯದಲ್ಲಿ ಯಾವ ಪರಿಸ್ಥಿತಿಗೆ ಅನುಕೂಲವಾಗಿ, ಯಾವ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಅದನ್ನು ವ್ಯಕ್ತಪಡಿಸ್ತೀವಿ, ಅದರ ಆಧಾರದಲ್ಲಿ ಅದನ್ನೊಂದು ವರ್ತನೆ ಅಂತೇಳಿ ನಾವಿಲ್ಲಿ ಪರಿಗಣಿಸ್ತೀವಿ. ನೋಡಿ, ಯಾವುದೇ ಒಂದು ಸಾಮಾಜಿಕ ಕ್ರಿಯೆಯಲ್ಲಿ ತೊಡಗಿರುವ ವ್ಯಕ್ತಿ ತನ್ನ ಹಿಂದಿನ ಅನುಭವಗಳನ್ನು ಪರಿಗಣಿಸಿ ವರ್ತಮಾನದ ಸ್ಥಿತಿಗೆ ಅನುಸಾರವಾಗಿ ಮತ್ತು ಭವಿಷ್ಯದ ಪರಿಸ್ಥಿತಿಗಳನ್ನು ಊಹಿಸಿ ವ್ಯವಹರಿಸುತ್ತಾನೆ. ಅಂದರೆ ಇಲ್ಲೇನಾಗುತ್ತೆ, ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಏನು ತನ್ನ ವರ್ತನೆಯನ್ನು ಮಾಡ್ತಾನೆ, ಯಾವುದಾದ್ರೂ ಕ್ರಿಯೆಯನ್ನು ಮಾಡ್ತಾನೆ, ಕೆಲಸವನ್ನು ಮಾಡ್ತಾನೆ, ಅದು ತನ್ನ ಹಿಂದಿನ ಅನುಭವ, ಆ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಭೂತಕಾಲದಲ್ಲಿ ಏನು ಅನುಭವವನ್ನು ಪಡೆದಿದ್ದಾನೆ ಅಂತಹ ಕೆಲಸಗಳನ್ನು ಮಾಡೋದ್ರ ಮೂಲಕ ಅದರ ಆಧಾರದಲ್ಲಿ ಇವತ್ತಿನ ವರ್ತಮಾನ ಸ್ಥಿತಿ, ಇವತ್ತಿನ ಸ್ಥಿತಿಗೆ ಇದು ಹೇಗೆ ಅನುಕೂಲವಾಗುತ್ತೆ, ಇದು ಮುಂದೆ ಭವಿಷ್ಯದ ಪರಿಸ್ಥಿತಿ ಹೇಗೆ ನಿರ್ಮಾಣ ಆಗಬಹುದು, ಇವೆಲ್ಲವನ್ನು ಊಹಿಸಿಕೊಂಡು ವ್ಯಕ್ತಿ ತನ್ನ ಸಾಮಾಜಿಕ ಕ್ರಿಯೆಯನ್ನು ಮಾಡ್ತಾ ಇರ್ತಾನೆ. ಸಾಧಾರಣವಾಗಿ ನಾವು ನೋಡೋದಾದರೆ ವಿದ್ಯಾರ್ಥಿಗಳೇ, ಸಾಮಾಜಿಕ ಕ್ರಿಯೆಯನ್ನು ಅನ್ನುವಂಥದ್ದು ಶೂನ್ಯದಲ್ಲಿ ಸಂಭವಿಸದೆ ಪರಸ್ಪರತೆಯ ಚೌಕಟ್ಟಿನಲ್ಲಿ ಮಾತ್ರ ನಡೆಯುತ್ತದೆ. ಅಂದರೆ ಯಾವುದೇ ಒಂದು ಸಾಮಾಜಿಕ ಕ್ರಿಯೆ ಇರ್ಬೋದು, ಅದು ಒಂದು ನಿರ್ವಾತದಲ್ಲಿ ಆಗೋದಿಲ್ಲ. ಅಂದರೆ ಒಬ್ಬನೇ ವ್ಯಕ್ತಿ ಕೇವಲ ತಾನೊಬ್ಬನೇ ಆ ಕ್ರಿಯೆಯನ್ನು ತನ್ನ ಒಬ್ಬನ ಸ್ಥಿತಿಯಲ್ಲಿ ಮಾತ್ರ ಅವನು ಮಾಡ್ತಾ ಇರೋದಿಲ್ಲ. ಅಂದರೆ ಇಲ್ಲಿ ಈ ವೆಬರ್ ಅವರು ಏನು ಹೇಳ್ತಾ ಹೋಗ್ತಾರೆ ಅಂದರೆ, ಸಾಮಾಜಿಕ ಕ್ರಿಯೆ ನಡೆಯೋದು ಪರಸ್ಪರತೆಯಲ್ಲಿ, ಅಂದರೆ ಕನಿಷ್ಠ ಇಬ್ಬರ ಮಧ್ಯೆ ಒಬ್ಬ ವ್ಯಕ್ತಿ ಮಾಡುವಂತಹ ಕ್ರಿಯೆ ಇನ್ನೊಬ್ಬರ ಮೇಲೆ ಸಾಮಾಜಿಕವಾಗಿ ಪ್ರಭಾವವನ್ನು ಬೀರ್ತಾ ಇರುತ್ತೆ. ಆ ಕನಿಷ್ಠ ಪಕ್ಷ ಇಬ್ಬರ ನಡುವೆ ಈ ಕ್ರಿಯೆ ನಡೀತಾ ಇರುತ್ತೆ. ಈ ರೀತಿ ಪರಸ್ಪರತೆ ಅನ್ನುವಂತಹ ಒಂದು ಚೌಕಟ್ಟಿನಲ್ಲಿ ಸಾಮಾಜಿಕ ಕ್ರಿಯೆ ಅನ್ನೋದು ಸಂಭವಿಸುತ್ತೆ ಅಂತ ಇಲ್ಲಿ ಅವರು ನಮಗೆ ತಿಳಿಸ್ತಾ ಹೋಗ್ತಾರೆ. ನೋಡಿ, ಸಾಮಾಜಿಕ ಕ್ರಿಯೆಯಲ್ಲಿ ಭಾಗವಹಿಸುವ ವ್ಯಕ್ತಿಗೆ ಆ ಕ್ರಿಯೆಯು ವ್ಯಕ್ತಿಗತ ಅರ್ಥವೊಂದನ್ನು ಹೊಂದಿರುತ್ತದೆ. ಯಾವುದೇ ಒಬ್ಬ ವ್ಯಕ್ತಿ ಏನೇ ಒಂದು ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ ಅಂದಾಗ ಆ ಕ್ರಿಯೆಯು ಏನಾದರೂ ಒಂದು ಅರ್ಥವನ್ನು ಕೊಡ್ತಾ ಇರುತ್ತೆ. ಸುಮ್ಮನೆ ಅರ್ಥ ಇಲ್ಲದೇ ಯಾರೂ ಏನೂ ಕೆಲಸವನ್ನು ಮಾಡ್ತಿರಲ್ಲ. ಆದರೆ ನಿಮಗಿಲ್ಲಿ ಅನ್ನಿಸ್ಬೋದು, ಎಲ್ಲ ಕೆಲಸಗಳು ಮಾಡುವಂಥ ಎಲ್ಲ ಕ್ರಿಯೆಗೂ ಅರ್ಥ ಇರುತ್ತಾ? ಖಂಡಿತವಾಗಿ ಕೆಲವೊಂದು ಕ್ರಿಯೆಗಳಿಗೆ ಅರ್ಥ ಇರಲ್ಲ. ಅಂತಹ ಅರ್ಥವಿಲ್ಲದ ಕ್ರಿಯೆಯನ್ನು ನಾವು ಸಾಮಾಜಿಕ ಕ್ರಿಯೆ ಅಂತ ಪರಿಗಣಿಸಲ್ಲ. ಯಾವ ಕ್ರಿಯೆ ವ್ಯಕ್ತಿಗತವಾಗಿ ಅರ್ಥವನ್ನು ಹೊಂದಿರುತ್ತೆ ಅದನ್ನು ನಾವು ಸಾಮಾಜಿಕ ಕ್ರಿಯೆ ಅಂತೇಳಿ ಪರಿಗಣಿಸ್ತಾ ಹೋಗ್ತೀವಿ. ಸಾಮಾಜಿಕ ಕ್ರಿಯೆಯು ಸಾಧಾರಣವಾಗಿ ಗುರಿನಿಷ್ಠತೆ, ಭಾವನಿಷ್ಠತೆ, ಮೌಲ್ಯನಿಷ್ಠತೆ ಅಥವಾ ಪರಂಪರಾಗತೆಯ ಸ್ವರೂಪದ್ದಾಗಿರುತ್ತೆ. ಇದ್ರ ಬಗ್ಗೆ ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೆಲವು ಸಾರಿ ಯಾವ ವ್ಯಕ್ತಿ ಏನು ಕ್ರಿಯೆಯನ್ನು ಮಾಡ್ತಿರ್ತಾನೆ ಅವನನ್ನು ಹೊರತುಪಡಿಸಿ ಆ ಕ್ರಿಯೆಗೆ ಸಂಬಂಧವಿಲ್ಲದಿರುವಂತಹ ವ್ಯಕ್ತಿಗಳ ಆ ಕ್ರಿಯೆಯನ್ನು ನೋಡಿದಾಗ ಅವರ ದೃಷ್ಟಿಯಲ್ಲಿ ಆ ಸಾಮಾಜಿಕ ಕ್ರಿಯೆಗೆ ಯಾವುದೇ ರೀತಿಯ ಅರ್ಥ ಇಲ್ಲದಿರುವುದು ನಮಗಿಲ್ಲಿ ಕಂಡು ಬರ್ತಾ ಹೋಗುತ್ತೆ. ಅಂದರೆ ಸಾಮಾಜಿಕ ಕ್ರಿಯೆ ಮಾಡುವಂತಹ ವ್ಯಕ್ತಿ ಅವನಿಗೆ ತಾನು ಮಾಡ್ತಿರುವ ಕ್ರಿಯೆಯ ಸರಿಯಾದ ಅರ್ಥ
ಅದರ ಕಾರಣ, ಅದರ ಪರಿಣಾಮ ಗೊತ್ತಿರುತ್ತೆ. ಯಾರು ಆ ಕ್ರಿಯೆಯ ವ್ಯಾಪ್ತಿಯಿಂದ ಹೊರಗಿರ್ತಾರೆ, ಆ ಕ್ರಿಯೆಯಿಂದ ಯಾವುದೇ ರೀತಿಯ ಪ್ರಭಾವಕ್ಕೆ ಒಳಗಾಗದೇ ಇರುವಂತಹ ಸ್ಥಿತಿಯಲ್ಲಿರ್ತಾರೆ, ಅವರಿಗೂ ಅದಕ್ಕೂ ಏನು ಸಂಬಂಧ ಇರೋದಿಲ್ಲ. ಅಂತಹ ವ್ಯಕ್ತಿಗಳ ದೃಷ್ಟಿನಲ್ಲಿ ನಡೆಯುತ್ತಿರುವಂತಹ ಸಾಮಾಜಿಕ ಕ್ರಿಯೆಗೆ ಯಾವುದೇ ಅರ್ಥ ಇರಲ್ಲ. ಅವರ ದೃಷ್ಟಿನಲ್ಲಿ ಅದು ಅರ್ಥರಹಿತವಾಗಿಲ್ಲಿ ಕಂಡುಬರ್ತಾ ಹೋಗುತ್ತೆ. ಈಗ ನಾವು ಮ್ಯಾಕ್ಸ್ ವೆಬರ್ ಹೇಗೆ ಸಾಮಾಜಿಕ ಕ್ರಿಯೆಯನ್ನು ವರ್ಗೀಕರಣ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮುಖ್ಯವಾಗಿ ಮ್ಯಾಕ್ಸ್ ವೆಬರ್ ಸಾಮಾಜಿಕ ಕ್ರಿಯೆಯನ್ನು 4 ರೀತಿಯಾಗಿ ವರ್ಗೀಕರಿಸ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇದು ಗುರಿನಿಷ್ಠ ಕ್ರಿಯೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ರ್ಯಾಷನಲಿ ಪರ್ಪಸ್ಫುಲ್ ಆ್ಯಕ್ಷನ್ ಅಂತ ಕರಿತೀವಿ. ಅಂದರೆ ಅರ್ಥ ಏನು ಅಂದರೆ, ನಡೆಯುವಂತಹ ಸಾಮಾಜಿಕ ಕ್ರಿಯೆಯು ಗುರಿಯೊಂದಕ್ಕೆ ಸಂಬಂಧಿಸಿದ ವಿವೇಚನಾಯುಕ್ತವಾದ ಕ್ರಿಯೆಯನ್ನು ಸೂಚಿಸುತ್ತದೆ. ಅಂದರೆ ಏನು ಸಾಮಾಜಿಕ ಕ್ರಿಯೆಯನ್ನು ನಾವು ಗಮನಿಸ್ತೀವಿ, ವ್ಯಕ್ತಿ ಮಾಡುವಂಥ ಸಾಮಾಜಿಕ ಕ್ರಿಯೆಯನ್ನು ಗಮನಿಸ್ತೀವಿ, ಅದನ್ನು ನಾವು ವರ್ಗೀಕರಿಸಬೇಕಾದ್ರೆ ಆತನು ಮಾಡುತ್ತಿರುವಂತಹ ಕ್ರಿಯೆಗೆ ಒಂದು ಗುರಿ ಇದ್ದಾಗ ಅದನ್ನು ವಿವೇಚನೆಯ ಆಧಾರದಲ್ಲಿ ಪರಿಗಣಿಸಿ ನಾವು ಅದನ್ನು ಗುರಿನಿಷ್ಠ ಕ್ರಿಯೆ ಅಂತೇಳಿ ಗುರುತಿಸ್ತಾ ಹೋಗ್ತೀವಿ. ಇಲ್ಲಿ ಯಾರು ಸಾಮಾಜಿಕ ಕ್ರಿಯೆಯನ್ನು ಮಾಡ್ತಾ ಇರ್ತಾರೆ ಅಂತಹ ವ್ಯಕ್ತಿ ತನ್ನ ಗುರಿಯನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಂಡು ಅದರ ಸಾಕ್ಷಾತ್ಕಾರಕ್ಕಾಗಿ ತಕ್ಕ ವಿಧಾನವನ್ನು ಕಂಡುಕೊಂಡಿರ್ತಾನೆ. ಅಂದರೆ ಗುರಿನಿಷ್ಠ ಕ್ರಿಯೆಯನ್ನು ಮಾಡ್ತಿರುವಂಥ ವ್ಯಕ್ತಿ ಅಥವಾ ಯಾವ ವ್ಯಕ್ತಿ ಸಾಮಾಜಿಕ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅದು ಯಾವ ರೀತಿಯ ವರ್ಗೀಕರಣಕ್ಕೆ ಒಳಪಡುತ್ತೆ ಅಂತ ನಾವು ಗುರುತಿಸಬೇಕಾದ್ರೆ, ಗುರಿನಿಷ್ಠ ಕ್ರಿಯೆಯಲ್ಲಿ ಏನಾಗಿರುತ್ತೆ, ಇಲ್ಲಿ ಗುರಿ ಬಹಳ ಸ್ಪಷ್ಟವಾಗಿರುತ್ತೆ. ಮಾಡುವಂತಹ ವ್ಯಕ್ತಿ ತನ್ನ ಗುರಿಯನ್ನು ಬಹಳ ಸ್ಪಷ್ಟವಾಗಿ ಕಲ್ಪನೆ ಮಾಡಿಕೊಂಡು ಅದನ್ನು ಸಾಧನೆಗೋಸ್ಕರ, ಆ ಗುರಿಯನ್ನು ಸಾಧಿಸಲಿಕ್ಕೆ, ಅದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಯಾವ ವಿಧಾನ ಅನುಕೂಲವೋ, ಯಾವ ವಿಧಾನ ಸೂಕ್ತವೋ ಅಂತಹ ವಿಧಾನವನ್ನು ತಾನು ಕಂಡುಕೊಂಡು ಅದರ ಮೂಲಕ ಸಾಮಾಜಿಕ ಕ್ರಿಯೆಯನ್ನು ಮಾಡ್ತಾ ಇರ್ತಾನೆ. ಇಲ್ಲಿ ನಾವು ಇಂತಹ ಗುರಿನಿಷ್ಠ ಕ್ರಿಯೆಗೆ ಸಂಬಂಧಿಸಿದಂತಹ ವೈಚಾರಿಕತೆಯನ್ನು ಅಥವಾ ವಿವೇಚನೆಯನ್ನು ವ್ಯಕ್ತಿಯ ದೃಷ್ಟಿಯಿಂದ ಮಾತ್ರ ಅರ್ಥೈಸಬೇಕೇ ಹೊರತು ವೀಕ್ಷಕರ ದೃಷ್ಟಿಯಿಂದಲ್ಲ. ಅಂದರೆ ಗುರಿನಿಷ್ಠ ಕ್ರಿಯೆ ಅಂತ ಏನು ವರ್ಗೀಕರಣಗೊಳ್ಳುವಂತಹ ಸಾಮಾಜಿಕ ಕ್ರಿಯೆಯ ವಿವೇಚನೆ, ಯಾರು ಅದರ ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಅಂತಹ ವ್ಯಕ್ತಿಯ ದೃಷ್ಟಿಯಿಂದ ನಾವು ನೋಡಬೇಕು. ನಾವು ನೋಡುವಂಥ ವೀಕ್ಷಕರು, ಆಡಿಯನ್ಸ್ ಅಲ್ಲ. ಯಾರು ಅದನ್ನು ಮಾಡ್ತಾ ಇದ್ದಾನೆ, ಕರ್ತೃ, ಯಾರು ಆ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ, ಅವನ ದೃಷ್ಟಿಯಿಂದ ನಾವು ಇದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕಾಗತ್ತೆ. ಈಗ ಉದಾಹರಣೆ ನಾವು ನೋಡೋದಾದರೆ, ಇಲ್ಲಿ ನಾನು ನಿಮಗೆ 2 ಉದಾಹರಣೆಯನ್ನು ಗುರಿನಿಷ್ಠ ಕ್ರಿಯೆ ಕೊಡ್ಲಿಕ್ಕೆ ಬಯಸ್ತೀನಿ. ಮೊದಲನೇ ಉದಾಹರಣೆ ಶಸ್ತ್ರಚಿಕಿತ್ಸೆಯಲ್ಲಿ ನಿರತನಾದ್ಯ ವೈದ್ಯ. ನೀವಿಲ್ಲಿ ನೋಡ್ತಾ ಇದ್ದೀರಾ, ವೈದ್ಯರು ಆಪರೇಷನ್ ಮಾಡ್ತಾ ಇದ್ದಾರೆ. ಇನ್ನೊಂದು ಯುದ್ಧದಲ್ಲಿ ಹೋರಾಡುತ್ತಿರುವ ಸೈನಿಕ. ಈಗ ಮೊದಲನೇದಾಗಿ ನಾವು ಶಸ್ತ್ರಚಿಕಿತ್ಸೆಯಲ್ಲಿ ನಿರತರಾಗಿರೋ ಡಾಕ್ಟರ್ ಬಗ್ಗೆ ಹೇಳೋದಾದರೆ, ಶಸ್ತ್ರಚಿಕಿತ್ಸೆಯನ್ನು ಏನಕ್ಕೆ ಮಾಡ್ತಾರೆ, ಆಪರೇಷನ್ ಏನಕ್ಕೆ ಮಾಡ್ತಾರೆ? ಅಲ್ಲೊಂದು ಗುರಿ ಇರುತ್ತೆ. ಯಾವುದೋ ಒಂದು ಕಾಯಿಲೆಯನ್ನು ನಿವಾರಣೆ ಮಾಡಲಿಕ್ಕೋ ಅಥವಾ ದೇಹದಲ್ಲಿರುವಂಥ ಅಂಗವನ್ನು ಬೇರ್ಪಡಿಸ್ಲಿಕ್ಕೋ, ಈ ತರಹ ಒಂದು ಗುರಿಯನ್ನು ಹೊಂದಿರುವಂತಹ ಡಾಕ್ಟರ್ ತನ್ನ ಪೇಷಂಟ್ ಮೇಲೆ ಆಪರೇಷನ್ನ ಮಾಡ್ತಾ ಇರೋದು ನಮಗೆ ಕಂಡುಬರುತ್ತೆ. ಈ ರೀತಿ ಆಪರೇಷನ್ ಮಾಡ್ತಿರುವಂತಹ ಡಾಕ್ಟರ್, ಈ ಕ್ರಿಯೆಯನ್ನು ನಾವು ಗುರಿನಿಷ್ಠ ಕ್ರಿಯೆ, ಒಂದು ನಿರ್ದಿಷ್ಟವಾದ ಗುರಿಯನ್ನು ಹೊಂದಿ ಮಾಡ್ತಿರುವಂಥ ಕ್ರಿಯೆ ಆಗಿಲ್ಲಿ ಗುರುತಿಸ್ಬೋದು. ಎರಡನೇ ಉದಾಹರಣೆ ನಾವು ನೋಡ್ತಿರುವಂತಹ ಸೈನಿಕರ ಉದಾಹರಣೆಯಲ್ಲಿ ಗಮನಿಸೋದಾದರೆ, ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಸೈನಿಕನ ಗುರಿ ಏನಿರುತ್ತೆ? ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸುವಂಥದ್ದು. ಇಲ್ಲಿ ಯುದ್ಧವನ್ನು ಮಾಡ್ತಿರುವಂತಹ ಒಬ್ಬ ಸೋಲ್ಜರ್, ಒಬ್ಬ ಸೈನಿಕ, ಅವನ ಮುಖ್ಯ ಗುರಿ ತನ್ನ ಪ್ರಾಣ ಕಾಪಾಡೋದಕ್ಕಿಂತ ಹೆಚ್ಚಾಗಿ ವಿಜಯವನ್ನು ಸಾಧಿಸುವಂಥದ್ದು, ತನ್ನ ದೇಶವನ್ನು ರಕ್ಷಣೆ ಮಾಡುವಂತಹ ಗುರಿಯನ್ನು ಅವನು ಇಟ್ಕೊಂಡು ಯುದ್ಧದಲ್ಲಿ ಭಾಗವಹಿಸಿರ್ತಾನೆ. ಇಂತಹ ಕ್ರಿಯೆಗಳನ್ನು ನಾವಿಲ್ಲಿ ಗುರಿನಿಷ್ಠ ಕ್ರಿಯೆ ಅಂತೇಳಿ ಗುರುತಿಸ್ತೀವಿ. ಎರಡನೇದಾಗಿ ನೋಡುವಂತಹ ನಾವು ವರ್ಗೀಕರಣ ಅಂದರೆ ಮೌಲ್ಯನಿಷ್ಠ ಕ್ರಿಯೆ ಅಥವಾ ವ್ಯಾಲ್ಯೂ ರೇಷನಲ್ ಆಕ್ಷನ್. ಈ ಮೌಲ್ಯನಿಷ್ಠ ಕ್ರಿಯೆ ಎನ್ನುವಂಥದ್ದು ಯಾವ ಒಂದು ಸಾಮಾಜಿಕ
ಕ್ರಿಯೆಯ ಮೌಲ್ಯಕ್ಕೆ ಸಂಬಂಧಿಸಿದಂತಹ ವಿಚಾರವಾಗಿರ್ತದೆ. ಅಂದರೆ ಸಾಮಾಜಿಕ ಕ್ರಿಯೆ ನಡೀತಾ ಇರುತ್ತೆ, ಆ ಕ್ರಿಯೆಯನ್ನು ನಾವು ನೋಡಬೇಕಾದ್ರೆ ಅಲ್ಲಿ ನಾವು ಮೌಲ್ಯವನ್ನು ಬಹಳ ಮುಖ್ಯವಾಗಿ, ಅಂದರೆ ಆ ಕ್ರಿಯೆ ನಡೆಯುವಂತಹ ಮೌಲ್ಯವನ್ನು ಬಹಳ ಮುಖ್ಯವಾಗಿ ಪರಿಗಣಿಸಿದಾಗ, ಮೌಲ್ಯಕ್ಕೆ ಹೆಚ್ಚಿನ ನಾವು ಕಾನ್ಸಂಟ್ರೇಷನ್ ಕೊಟ್ಟಾಗ ಅದನ್ನು ನಾವಿಲ್ಲಿ ಸಾಮಾಜಿಕ ಕ್ರಿಯೆಯ ವರ್ಗೀಕರಣವಾದ ಮೌಲ್ಯನಿಷ್ಠ ಕ್ರಿಯೆ ಅಂತೇಳಿ ಹೇಳ್ತಾ ಹೋಗ್ತೀವಿ. ಇಲ್ಲಿ ವ್ಯಕ್ತಿಯ ಗುರಿ ಅಥವಾ ಧ್ಯೇಯದ ಸಾಕಾರ, ಅದರ ಸಾಧನೆಯ ಉದ್ದೇಶ ಕೂಡ ಇರುತ್ತೆ. ಅಂದರೆ ಗುರಿನಿಷ್ಠ ಕ್ರಿಯೆ ಮತ್ತು ಮೌಲ್ಯನಿಷ್ಠ ಕ್ರಿಯೆಯ ವ್ಯತ್ಯಾಸವನ್ನು ನಾವು ಗಮನಿಸಬೇಕಾದ್ರೆ, ಗುರಿನಿಷ್ಠ ಕ್ರಿಯೆಯಲ್ಲಿ ಕೇವಲ ಗುರಿಯನ್ನಷ್ಟೇ ನಾವು ಗಮನಿಸ್ತಾ ಹೋಗ್ತೀವಿ. ಆದರೆ ಮೌಲ್ಯನಿಷ್ಠ ಕ್ರಿಯೆ ಬಂದಾಗ ಆ ಗುರಿ ಸಾಧನೆಯ ಜೊತೆಗೆ ಅದಕ್ಕೂ ಇರುವಂತಹ ವ್ಯಾಲ್ಯೂ, ಒಂದು ಮೌಲ್ಯವನ್ನು ಕೂಡ ನಾವಿಲ್ಲಿ ಗಮನಿಸೋದನ್ನು ನೋಡ್ತೀವಿ. ಹಾಗಾಗಿ ನಾವಿಲ್ಲಿ ವ್ಯಕ್ತಿಯು ತನ್ನ ಧ್ಯೇಯದ ಸಾಕಾರದ ಉದ್ದೇಶ ಕೂಡ ಹೊಂದಿರೋದನ್ನು ಹೇಳ್ತಾ ಹೋಗ್ತೀವಿ. ಈ ಯಾವುದೇ ಒಂದು ಸಾಮಾಜಿಕ ಕ್ರಿಯೆ ಅಥವಾ ಈ ಮೌಲ್ಯನಿಷ್ಠ ಕ್ರಿಯೆ ಅಂತ ಏನಿದೆ, ಇದರ ಹಿಂದೆ ಅದರ ಕಾರಣೀಯತೆಯನ್ನು ಗುರುತಿಸಬೇಕಾದ್ರೆ, ಅದರ ಹಿನ್ನೆಲೆಯನ್ನು ಗುರುತಿಸಿದಾಗ ಅದು ಒಂದಲ್ಲ ಒಂದು ಮೌಲ್ಯವನ್ನು ಹೊಂದಿರೋದು ನಾವಿಲ್ಲಿ ಗಮನಿಸ್ತೀವಿ. ಯಾವುದೇ ಮೌಲ್ಯ ಇರ್ಬೋದು, ಆ ಮೌಲ್ಯವನ್ನು ಹೊಂದಿರೋದಿಲ್ಲಿ ಗಮನಿಸ್ತೀವಿ. ಈಗ ನಾವು ಇದರ ಬಗ್ಗೆ ಉದಾಹರಣೆಗೆ ಹೇಳೋದಾದರೆ, ಮುಳುಗುತ್ತಿರುವಂಥ ಹಡಗಿನಲ್ಲಿ ಕ್ಯಾಪ್ಟನ್ ತನ್ನ ಸಂಗಡಿಗರನ್ನು ತನಗಿಂತ ಮೊದಲು ಕಾಪಾಡುವ ಪ್ರಯತ್ನ ಮಾಡುವಂಥ, ತಮಗೆಲ್ಲ ಗೊತ್ತಿದೆ. ಉದಾಹರಣೆಗೆ ನಾವಿಲ್ಲಿ ಹೇಳ್ತೀವಿ, ಯಾವುದೇ ಒಂದು ಹಡಗು ಮುಳುಗುವಂತಹ ಸಂದರ್ಭ ಬಂದಾಗ ಅದರ ಕ್ಯಾಪ್ಟನ್ ಏನಿರ್ತಾರೆ, ಅದರ ಮುಖ್ಯಸ್ಥ ಏನಿರ್ತಾನೆ, ಅವನು ತನ್ನ ಜೀವವನ್ನು ಕಾಪಾಡಿಕೊಳ್ಳೋದಕ್ಕೂ ಮೊದಲು ಅಲ್ಲಿರುವಂತಹ ಪ್ರಯಾಣಿಕರಿರ್ಬೋದು ಅಥವಾ ತನ್ನ ಸಂಗಡಿಗರು, ತನ್ನ ಜೊತೆ ಕೆಲಸ ಮಾಡುವಂತಹ ಕಾರ್ಮಿಕರು, ಕೆಲಸಗಾರರಿರ್ಬೋದು, ಅವರ ಪ್ರಾಣವನ್ನು, ಅವರ ಸುರಕ್ಷತೆಯನ್ನು ಮೊದಲು ಬಯಸೋದು ನಮಗೆ ಕಂಡು ಬರುತ್ತೆ. ಇಲ್ಲಿ ಅಂತಹ ಒಂದು ತ್ಯಾಗಕ್ಕೆ, ಇಲ್ಲಿ ನಾವು ಏನು ಗಮನಿಸ್ಬೋದು ಅಂದರೆ ತ್ಯಾಗದ ಸ್ಥಿತಿಯನ್ನು ಗಮನಿಸ್ಬೋದು. ಇಂತಹ ಒಂದು ತ್ಯಾಗಕ್ಕೆ ಅಲ್ಲಿ ಹೆಚ್ಚಿನ ಮೌಲ್ಯ ಇರೋದು ನಮಗಿಲ್ಲಿ ಕಂಡು ಬರ್ತಾ ಹೋಗುತ್ತೆ. ವಿದ್ಯಾರ್ಥಿಗಳೇ, ಈ ಸಂದರ್ಭದಲ್ಲಿ ಈ ತ್ಯಾಗದ ವಿಷಯ ಬಂದಾಗ ನಾನು ನಿಮಗೆ ಒಂದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತಾ ಹೋಗ್ತೀನಿ. ಇದನ್ನು ನಾವು ಭಾರತ ಮತ್ತು ಪಾಕಿಸ್ತಾನ ಇವುಗಳ ಮಧ್ಯೆ ಹಲವಾರು ಯುದ್ಧಗಳು ನಡೆದಿದೆ. ಅಂತಹ ಒಂದು ಯುದ್ಧ 1971ರಲ್ಲಿ ನಡೆಯುತ್ತೆ. ಅಲ್ಲಿ ಕ್ಯಾಪ್ಟನ್ ಮಹೇಂದ್ರನಾಥ ಮುಲ್ಲಾ ಅನ್ನುವಂತಹ ನೇವಿಯ ಅಧಿಕಾರಿ ಹೇಗೆ ತ್ಯಾಗವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ನಿಮಗೊಂದು ಸಣ್ಣ ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೀನಿ. ವಿದ್ಯಾರ್ಥಿಗಳೇ, 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ನಡೆಯುತ್ತೆ. ತಾವೆಲ್ಲ ಇತಿಹಾಸ ಅದರ ಬಗ್ಗೆ ಓದಿದ್ರೆ ಕೂಡ, ಅದು ಬಾಂಗ್ಲಾದೇಶದ ವಿಮೋಚನೆ ನಡೆದಂತಹ ಯುದ್ಧ. ಇಂತಹ ಯುದ್ಧದ ಸಂದರ್ಭದಲ್ಲಿ ಭಾರತೀಯ ಜಲಸೇನೆ ಅಥವಾ ಇಂಡಿಯನ್ ನೇವಿ ಏನು ಮಾಡುತ್ತೆ, ತನ್ನ ಒಂದು ಹಡಗು, ಯುದ್ಧ ಹಡಗನ್ನು, INS ಖುಕ್ರಿ ಅನ್ನುವಂತಹ ಯುದ್ಧ ಹಡಗನ್ನು ಅರೇಬಿಯನ್ ಸಮುದ್ರದಲ್ಲಿ ಸರ್ವಿಲೆನ್ಸಿಗೆ, ಗಸ್ತಿಗೆ ಕಳಿಸ್ಕೊಡುತ್ತೆ. ಆ ಯುದ್ಧ ವಿಮಾನದ ನಂಬರ್ F-149. ಈ ಯುದ್ಧ ವಿಮಾನದ ಕಮಾಂಡರ್ ಆಗಿರ್ತಾರೆ ಕ್ಯಾಪ್ಟನ್ ಮಹೇಂದ್ರನಾಥ ಮುಲ್ಲಾ. ಈ ಯುದ್ಧ ವಿಮಾನಕ್ಕೆ ಕೊಟ್ಟಿದ್ದಂತಹ ಕೆಲಸ ಏನಪ್ಪ ಅಂದರೆ, ಪಾಕಿಸ್ತಾನದ ಸಬ್ಮೆರಿನ್ ಅಂದರೆ ಸಮುದ್ರದ ಒಳಗೆ ಸಂಚರಿಸುವಂತಹ ಹಡಗುಗಳು, ನೀರಿನ ಅಡಿಯಲ್ಲಿ ಸಂಚರಿಸುವಂತಹ ಹಡಗುಗಳು, ಈ ಸಬ್ಮರೀನ್ಗಳನ್ನು, ಶತ್ರು ದೇಶವಾದಂಥ ಪಾಕಿಸ್ತಾನದ ಸಬ್ಮೆರಿನ್ಗಳನ್ನು ಪತ್ತೆ ಮಾಡಿ ಗುರುತಿಸಿ ಅವುಗಳನ್ನು ನಾಶ ಮಾಡುವಂಥ ಕಾರ್ಯವನ್ನು ಈ INS ಖುಕ್ರಿ ಅಥವಾ F-149 ಅನ್ನುವಂತಹ ಯುದ್ಧ ಹಡಗಿಗೆ ವಹಿಸಲಾಗಿರುತ್ತೆ. ಡಿಸೆಂಬರ್ 9, 1971 ರಾತ್ರಿ ಸುಮಾರು 9 ಗಂಟೆಯ ಸಂದರ್ಭದಲ್ಲಿ ಈ INS ಖುಕ್ರಿ, ಈ ಯುದ್ಧ ಹಡಗಿನ ಕಮಾಂಡರ್ ಕ್ಯಾಪ್ಟನ್ ಮಹೇಂದ್ರನಾಥ್ ಮುಲ್ಲಾ ಆಗಿರ್ತಾರೆ, ಆ ಯುದ್ಧ ಹಡಗಿಗೆ ಪಾಕಿಸ್ತಾನದ ಸಬ್ಮರೀನ್ ಕಳುಹಿಸಿದಂತಹ ಒಂದು ಟೋರ್ಪೆಡೋ ಬಂದು ಡಿಕ್ಕಿ ಹೊಡೆಯುತ್ತೆ. ಅಂದರೆ ಪಾಕಿಸ್ತಾನದವರು ಈ ಹಡಗನ್ನು ಕಂಡುಹಿಡಿತಾರೆ, ಇದ್ರ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಅವರು ಟೋರ್ಪಿಡೋವನ್ನು ಕಳಿಸ್ಕೊಡ್ತಾರೆ. ಆ ಟೋರ್ಪಿಡೋ ಅನ್ನುವಂಥ ಒಂದು ರಾಕೆಟ್ ಏನಿದೆ ಅದು ಬಂದು ಈ ಹಡಗಿಗೆ ಹೊಡೆಯುತ್ತೆ. ಅದರಿಂದ ಹಡಗು ನಾಶವಾಗಲಿಕ್ಕೆ ಆರಂಭ ಆಗುತ್ತೆ. ಹಡಗಿಗೆ ಹಲವಾರು ರೀತಿಯ ಹೊಡೆತ ಬೀಳುತ್ತೆ.
ಇದು ಮುರಿಯೋಕ್ಕೆ ಶುರುವಾಗುತ್ತೆ, ರಂಧ್ರಗಳು ಇದರಲ್ಲಿ ಏರ್ಪಡ್ತವೆ. ಇಂತಹ ಸಂದರ್ಭದಲ್ಲಿ ಈ ಹಡಗು ಮುಳುಗಲಿಕ್ಕೆ ಶುರುವಾಗುತ್ತೆ. ಈ ಸಂದರ್ಭದಲ್ಲಿ ಈ ಹಡಗಿನ ಮುಖಂಡರಾಗಿದ್ದಂತಹ ಕ್ಯಾಪ್ಟನ್ ಮಹೇಂದ್ರನಾಥ್ ಮುಲ್ಲಾ ಅವರು ಹಡಗು ಮುಳುಗುವುದು ನಿಶ್ಚಯ ಆದಮೇಲೆ, ಅವರಿಗೆ ಗ್ಯಾರಂಟಿ ಆಗುತ್ತೆ ಹಡಗು ಮುಳುಗೋಗುತ್ತೆ ಅಂತ ಗ್ಯಾರಂಟಿ ಆದಮೇಲೆ ಅವ್ರು ಏನು ಮಾಡ್ತಾರೆ, ಮೊದಲು ಹಡಗಿನಲ್ಲಿ ಇದ್ದಂತಹ ಸುರಕ್ಷಾ ಸಾಧನಗಳನ್ನು ಬಳಸಿ ತನ್ನ ಎಲ್ಲ ಸಂಗಡಿಗರನ್ನು ಅಲ್ಲಿಂದ ಪಾರು ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಯಾವ ಮಟ್ಟಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿದ್ದಂತಹ ಕೊನೆಗೆ ಉಳಿದಂತಹ ಒಂದೇ ಒಂದು ಲೈಫ್ ಜಾಕೆಟ್, ಅಂದರೆ ಅದು ನಾವೇನು ಲೈಫ್ ಜಾಕೆಟ್ ಹಾಕ್ಕೊಳ್ತೀವಿ ನೀರಿನಲ್ಲಿ ಹೋಗುವ ಸಂದರ್ಭದಲ್ಲಿ, ಅದು ಕೊನೆಗೆ ಒಂದು ಉಳಿದಿರುತ್ತೆ. ಇವ್ರ ಜೊತೆಗಾರನಿಗೆ ಅದನ್ನು ಕೊಡ್ತಾರೆ, ಯಾರಿಗಿಲ್ಲ ಅವನಿಗೆ ಅದನ್ನು ಕೊಟ್ಟು ನೀನು ಹಾಕ್ಕೊಳ್ಳಪ್ಪ, ನೀನು ಹೋಗು, ನಾನು ಬರ್ತೀನಿ ಅಂತೇಳಿ ಎಲ್ಲರನ್ನೂ ಕೂಡ ಅವರು ಆ ಹಡಗಿನಿಂದ ಸುರಕ್ಷಾ ಬೋಟ್ಗಳಲ್ಲಿ ಕಳಿಸ್ತಾ ಹೋಗ್ತಾರೆ. ಕೊನೆಗೆ ಇನ್ನೊಮ್ಮೆ ಮುಳುಗುತ್ತಿರುವಂಥ ಹಡಗನ್ನ ಇನ್ನೊಮ್ಮೆ ಅವರು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಹೋಗ್ತಾರೆ, ಯಾರಾದ್ರು ಇದ್ದಾರಾ ಅಂತ ನೋಡ್ಕೊಂಬರ್ತೀನಿ ಅಂತ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಲ್ಲಿ ಆ ಹಡಗಿನಲ್ಲಿ ಅವ್ರು ಹೋಗೋ ಸಂದರ್ಭದಲ್ಲಿ ಹಡಗು ಮುಳುಗಿ ಹೋಗುತ್ತೆ. ಇದು ಒಬ್ಬ ಹಡಗಿನ ಮುಖ್ಯಸ್ಥ ಹೇಗೆ ತನ್ನ ಸಹ ಪ್ರಯಾಣಿಕರನ್ನು ಕಾಪಾಡಲು ತನ್ನ ಜೀವವನ್ನು ತ್ಯಾಗ ಮಾಡ್ತಾನೆ ಅನ್ನೋದ ಒಂದು ಕೆಲಸವನ್ನು ನಮಗಿಲ್ಲಿ ತೋರಿಸ್ತಾ ಹೋಗುತ್ತೆ. ಇಂತಹ ಒಂದು ಮಹಾ ತ್ಯಾಗವನ್ನು ಮಾಡಿದಂತಹ ಕ್ಯಾಪ್ಟನ್ ಮಹೇಂದ್ರನಾಥ ಮುಲ್ಲಾ ಅವರಿಗೆ ಭಾರತ ಸರ್ಕಾರ ಮಹಾವೀರ ಚಕ್ರವನ್ನು ನೀಡಿ ಗೌರವಿಸುತ್ತೆ. ಅದು ಮರಣೋತ್ತರವಾಗಿ ಅವರಿಗೆ ನೀಡುತ್ತೆ. ತಮಗೆಲ್ಲ ಗೊತ್ತಿರೋ ಹಾಗೆ ಮಹಾವೀರ ಚಕ್ರ ಭಾರತ ಸರ್ಕಾರ ನೀಡುವಂತಹ ಎರಡನೇ ಅತಿ ಉನ್ನತವಾದಂತಹ ಶೌರ್ಯ ಚಕ್ರ ಆಗಿರುತ್ತೆ. ಮೊದಲನೇದು ಪರಮವೀರ ಚಕ್ರ, ಎರಡನೇದು ಮಹಾವೀರ ಚಕ್ರ. ಇದರೊಂದಿಗೆ ಜನವರಿ 2000 ಇಸ್ವಿನಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಶ್ರೀ ಅಟಲ್ ಬಿಹಾರ್ ವಾಜಪೇಯಿ ಅವರು ಈ ಕ್ಯಾಪ್ಟನ್ ಮಹೇಂದ್ರನಾಥ್ ಮುಲ್ಲಾ ಇವರ ಸ್ಮರಣಾರ್ಥಕವಾಗಿ ಒಂದು ಅಂಚೆ ಚೀಟಿಯನ್ನು ಕೂಡ ಹೊರತಂದು ಅವರಿಗೆ ಗೌರವವನ್ನು ಸಲ್ಲಿಸೋದು ನಾವಿಲ್ಲಿ ಕಂಡುಬರ್ತೀವಿ. ಇಂತಹ ಕ್ರಿಯೆಗಳನ್ನು ನಾವಿಲ್ಲಿ ಮೌಲ್ಯನಿಷ್ಠ ಕ್ರಿಯೆ ಅಂತೇಳಿ ಗುರುತಿಸ್ತಾ ಹೋಗ್ತೀವಿ. ಮುಂದುವರೆದಂತೆ ಮೂರನೇ ವರ್ಗೀಕರಣ ಅಂದರೆ ಭಾವಾತ್ಮಕ ಕ್ರಿಯೆ, ಅಫೆಕ್ಟಿವ್ ಆ್ಯಕ್ಷನ್. ಇಲ್ಲಿ ವ್ಯಕ್ತಿಯ ಗುರಿ ಅಥವಾ ಮೌಲ್ಯಕ್ಕಿಂತ ಮುಖ್ಯವಾಗಿ ಆ ಕ್ಷಣ ಆ ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ಏನು ಬರುತ್ತೆ ಅದರಿಂದ ಪ್ರೇರೇಪಿತವಾಗಿ ಕೆಲಸ ಮಾಡೋದು ನಾವಿಲ್ಲಿ ಗಮನಿಸ್ತೀವಿ. ಅಂತಹ ಒಂದು ಕ್ರಿಯೆಗೆ ಯಾವುದೇ ನಿಶ್ಚಿತವಾದಂತಹ ಗುರಿ ಅಥವಾ ಉದ್ದೇಶ ಅಥವಾ ಮೌಲ್ಯ ಇರೋದಿಲ್ಲ. ಆದರೆ ಆ ಕ್ಷಣದಲ್ಲಿ ಅವನಿಗೆ ಅನ್ನಿಸ್ತು ಆ ಕ್ರಿಯೆ ಮಾಡಬೇಕು ಅಂತ ಅದನ್ನು ಅವರು ಮಾಡ್ತಾ ಹೋಗ್ತಾರೆ. ಇಂತಹ ಕ್ರಿಯೆಗಳನ್ನು ನಾವು ಭಾವಾತ್ಮಕ ಕ್ರಿಯೆ ಅಂತ ಗುರುತಿಸ್ತೀವಿ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದರೆ ವೈಚಾರಿಕತೆ ಅಥವಾ ವಿವೇಚನೆ. ನಾನು ಏನು ಮಾಡ್ತಿದ್ದೀನಿ ಅನ್ನುವಂತಹ ಒಂದು ವಿವೇಚನೆಗಿಂತ ಹೆಚ್ಚಾಗಿ ಆ ಸಂದರ್ಭದಲ್ಲಿ ಆತನ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವನೆಗಳು ಹೆಚ್ಚು ಪ್ರಮುಖ ಪಾತ್ರ ವಹಿಸೋದು ಈ ಸಾಮಾಜಿಕ ಕ್ರಿಯೆಯಲ್ಲಿ ನಮಗೆ ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಇಲ್ಲಿ ಯಾವುದೇ ರೀತಿಯ ನಿರ್ದಿಷ್ಟವಾದಂತಹ ಗುರಿ ಅಥವಾ ಧ್ಯೇಯ ಸಾಧನೆ ಅಥವಾ ಮೌಲ್ಯ ಇರೋದಿಲ್ಲ. ಕೇವಲ ಆ ಕ್ಷಣದ ಭಾವನಾತ್ಮಕವಾದ ಅಂಶಕ್ಕೆ ಒಳಪಟ್ಟು ನಡೆಸುವಂಥ ಕ್ರಿಯೆಯಾಗಿ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ನಾವು ಇದಕ್ಕೆ ಕೂಡ ನಾನು ನಿಮಗೆ 2 ಉದಾಹರಣೆಗಳನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಮೊದಲನೇ ಉದಾಹರಣೆ ನಾವು ನೋಡ್ಬೋದು, ಕೋಪದಲ್ಲಿ ಮಗುವಿಗೆ ಹೊಡೆಯುತ್ತಿರುವಂತಹ ತಾಯಿ. ನಾವು ಕೂಡ ಕೆಲವು ಸರಿ ಮನೆಗಳಲ್ಲಿ ನೋಡ್ತೀವಿ. ನಮ್ಮ ಮನೆಗಳಲ್ಲಿ ನಾವು ಮಾಡುವಂಥ ಕೆಲಸದಿಂದ ನಮ್ಮ ತಾಯಂದಿರಿಗೆ ಸಿಟ್ಟು ಬಂದಾಗ ಒಂದೇ ಅವರು ಹೊಡಿಲಿಕ್ಕೆ ಬರ್ತಾರೆ, ಕೆಲವು ಸರಿ ಬೈತಾರೆ, ನೀ ಎಲ್ಲಾದರೂ ಹಾಳಾಗಿ ಹೋಗು ಅಂತಾರೆ. ಖಂಡಿತವಾಗಿ ಅವರು ಬಯಸೋಲ್ಲ ಮನಸ್ಸಿನಲ್ಲಿ ನನ್ನ ಮಗ ಅಥವಾ ಮಗಳು ಹಾಳಾಗಿ ಹೋಗಲಿ ಅಂತ. ಆದರೆ ಆ ಕ್ಷಣಕ್ಕೆ ಅವರು ತಮಗೆ ಬಂದಂತಹ ಕೋಪವನ್ನು ನಿಯಂತ್ರಿಸುವ ದೃಷ್ಟಿನಲ್ಲಿ ಅಥವಾ ಕೋಪವನ್ನು ನೀಗಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಕೇವಲ ಅದನ್ನು ಹೊಡೆಯೋದು ಅಥವಾ ಬೈಯೋದು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಎರಡನೇ ಉದಾಹರಣೆ ನಾವು ನೋಡುವಂಥದ್ದು ಸಾಧಾರಣವಾಗಿ ಕೆಲವು ವಿದ್ಯಾರ್ಥಿಗಳು ಮಾನಸಿಕವಾಗಿ ದೌರ್ಬಲ್ಯವನ್ನು ಹೊಂದಿರುವಂತಹ, ಮಾನಸಿಕ ಶಕ್ತಿಯ ಕೊರತೆ ಇರುವಂತಹ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಫೇಲ್ ಆದ ತಕ್ಷಣ ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದನ್ನು. ವಿದ್ಯಾರ್ಥಿಗಳು ನಿಮಗೆಲ್ಲ ಗೊತ್ತಿದೆ, ಆತ್ಮಹತ್ಯೆ ಅನ್ನುವಂಥದ್ದು ತಮ್ಮ ಜೀವವನ್ನು ತಾವೇ ತೆಗೆದುಕೊಳ್ಳುವಂತಹ ಒಂದು ಕ್ರಿಯೆ. ಖಂಡಿತವಾಗಿ ಇದು ಯಾವುದೇ ಸಮಾಜ ಇಂತಹ ಆತ್ಮಹತ್ಯೆಗೆ ಮಾನ್ಯತೆಯನ್ನು ಕೊಡಲ್ಲ. ಆದರೂ ಕೆಲವು ಸಾರಿ ವಿದ್ಯಾರ್ಥಿಗಳು ಏನಾಗುತ್ತೆ, ಅವ್ರು ತಾವು ಯಾವುದೋ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಾರೆ, ಬಹಳ ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಅಲ್ಲಿ ಅಂತಹ ನಿರೀಕ್ಷೆಯ ಮಟ್ಟದ ಫಲಿತಾಂಶ ಬರಲ್ಲ. ಅಂತಹ ಸಂದರ್ಭದಲ್ಲಿ ಅವರು ತಕ್ಷಣಕ್ಕೆ ಏನು ಮಾಡ್ತಾರೆ, ಸುಸೈಡ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಮಗೆ ಕಂಡು ಬರ್ತಾ ಹೋಗುತ್ತೆ. ಇಲ್ಲಿ ಸುಸೈಡ್ ಮಾಡಿಕೊಂಡ್ರೆ ಅವ್ರು ಪಾಸ್ ಆಗ್ತಾರಾ ಅಥವಾ ಅವರು ಏನು ನಿರೀಕ್ಷೆ ಮಾಡಿರೋ ಅದು ಸಾಧನೆ ಆಗುತ್ತಾ? ಖಂಡಿತ ಇರಲ್ಲ. ಅಥವಾ
ಆತ್ಮಹತ್ಯೆ ಮಾಡ್ಕೊಳ್ಳುವಂತಹ ವ್ಯಕ್ತಿಗೆ ನಮ್ಮ ಸಮಾಜ ಏನು ಹೆಚ್ಚಿನ ಗೌರವ ಕೊಡುತ್ತಾ? ಅದರ ಯಾವುದೇ ಮೌಲ್ಯ ಇದೆಯಾ? ಖಂಡಿತವಾಗಿ ಏನೂ ಇರಲ್ಲ. ಕೇವಲ ಆ ಸಂದರ್ಭದಲ್ಲಿ, ಆ ಕ್ಷಣದಲ್ಲಿ ಆ ವಿದ್ಯಾರ್ಥಿ ಮನಸ್ಸಿನಲ್ಲಿ ಏನು ಬಂತು? ಏನೋ ಒಂದು ಅವಮಾನವನ್ನು ಅಥವಾ ಅಸಮಾಧಾನವನ್ನು, ಅಸಹಾಯಕತೆಯನ್ನು, ಭವಿಷ್ಯದ ಬಗ್ಗೆ ನಿರೀಕ್ಷೆಯನ್ನು ಕಳೆದುಕೊಂಡಂತಹ ಒಂದು ಭಾವನೆ ಏನು ಆ ಕ್ಷಣಕ್ಕೆ ಉತ್ಪತ್ತಿಯಾಗುತ್ತೆ, ಅದನ್ನು ನಿರ್ವಹಿಸಲಿಕ್ಕೆ ಆಗದೇ ಅದನ್ನು ನಿರ್ವಹಿಸುವ ದಾರಿಯಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗೋದು ನಾವಿಲ್ಲಿ ಗಮನಿಸ್ತೀವಿ. ಇಂತಹ ಕೆಲವು ಕ್ರಿಯೆಗಳನ್ನು ನಾವು ಭಾವಾತ್ಮಕ ಕ್ರಿಯೆ ಅಂತೇಳಿ ಗುರುತಿಸ್ತಾ ಹೋಗ್ತೀವಿ. ಇನ್ನು ಮುಂದುವರೆದಂತೆ 4ನೇ ಒಂದು ವರ್ಗೀಕರಣ ಅಥವಾ ಅದರ ಡಿವಿಷನ್ ಏನಿದೆ ಅದನ್ನು ನಾವು ನೋಡಿದಾಗ ಅದು ಸಾಂಪ್ರದಾಯಿಕ ಕ್ರಿಯೆ ಅಥವಾ ಟ್ರೆಡಿಷನಲ್ ಆ್ಯಕ್ಷನ್ ಅಂತೇಳಿ ಗುರುತಿಸ್ತೀವಿ. ಸಂಪ್ರದಾಯ ನಿಮಗೆ ಗೊತ್ತು. ಟ್ರೆಡಿಷನ್, ಸಂಪ್ರದಾಯ ಅಂದರೆ ಮೊದಲಿಂದ ನಡೆದುಕೊಂಡು ಬಂದಿರುವಂತಹ ರೀತಿ. ಕೆಲವು ಕ್ರಿಯೆಗಳಲ್ಲಿ ಏನಾಗಿರುತ್ತೆ, ಗುರಿ, ಉದ್ದೇಶ ಅಥವಾ ಭಾವನೆಗಿಂತ ಮುಖ್ಯವಾಗಿ ಹಿಂದಿನಿಂದ ನಡೆದು ಬಂದಂತಹ ಸಂಪ್ರದಾಯ ಅಥವಾ ವ್ಯಕ್ತಿಯು ತಾನು ನಂಬಿರುವಂತಹ ನಂಬಿಕೆಗೆ ಒಳಗಾಗಿ ಅವನು ಮಾಡುವಂತಹ ಸಾಮಾಜಿಕ ಕ್ರಿಯೆ ಸಾಂಪ್ರದಾಯಿಕ ಕ್ರಿಯೆ ಅಂತೇಳಿ ಇಲ್ಲಿ ಪರಿಗಣಿಸಲಾಗುತ್ತೆ. ಇಲ್ಲಿ ಸಾಂಪ್ರದಾಯಿಕ ರೀತಿ ನೀತಿಗಳಿಗೆ ಅನುಸಾರವಾಗಿ ವರ್ತಿಸುವುದು ಬಹುತೇಕ ಸಂದರ್ಭಗಳಲ್ಲಿ ಅಭ್ಯಾಸವಾಗಿರುತ್ತದೆ. ಅಂದರೆ ಅಭ್ಯಾಸ ಬಲದಿಂದ ಮೊದಲಿಂದ ಏನು ಮಾಡ್ಕೊಂಡು ಬಂದಿದ್ದಾನೆ ವ್ಯಕ್ತಿ, ಅದರ ಆಧಾರದಲ್ಲೇ ಅವನೇನು ಕ್ರಿಯೆಯನ್ನು ಮಾಡ್ತಾ ಹೋಗ್ತಾನೆ ಸಂಪ್ರದಾಯಬದ್ಧವಾಗಿ, ಅದನ್ನು ನಾವಿಲ್ಲಿ ಸಾಂಪ್ರದಾಯಿಕ ಕ್ರಿಯೆ ಅಂತ ಗುರುತಿಸ್ತೀವಿ. ಇಂತಹ ಕ್ರಿಯೆಗಳಲ್ಲಿ, ಇಂತಹ ವರ್ಗೀಕರಿಸಿದ ಸಾಮಾಜಿಕ ಕ್ರಿಯೆಗಳಲ್ಲಿ ಗುರಿಯ ಅವಶ್ಯಕತೆ ಅಥವಾ ಮೌಲ್ಯದ ಆದೇಶ ಅಥವಾ ಆ ಕ್ಷಣದಲ್ಲಿ ಉತ್ಪನ್ನವಾಗುವಂತಹ ಭಾವಾತ್ಮಕ ಆವೇಗಕ್ಕಿಂತ ನಡೆದುಕೊಳ್ಳಬೇಕಾಗಿರುವುದು ಕಂಡುಬರುವುದಿಲ್ಲ ಅಥವಾ ಆ ರೀತಿ ನಡ್ಕೊಬೇಕು ಅಂತೇನಿರಲ್ಲ. ಆದರೆ ಮೊದಲಿಂದ ಏನು ಸಂಪ್ರದಾಯಬದ್ಧವಾಗಿ ಬಂದಿದೆ, ಅಭ್ಯಾಸ, ರೂಢಿಬಲ ಅಭ್ಯಾಸ, ಅದರ ಆಧಾರದಲ್ಲಿ ಮಾಡುವಂತಹ ಕ್ರಿಯೆಗಳನ್ನು ನಾವಿಲ್ಲಿ ಗುರುತಿಸ್ತೀವಿ. ಇದಕ್ಕೆ ನಾವು ಇದು ಹೇಗೆ ವ್ಯಕ್ತಿ ಅಂತಹ ಕ್ರಿಯೆಯನ್ನು ಮಾಡ್ತಾನೆ ಅಂದರೆ ಅದು ಪುನರಾವರ್ತನೆ, ರಿಪಿಟೇಷನ್ ಮಾಡಿ ಮಾಡಿ ಅಭ್ಯಾಸ ಆಗಿರುತ್ತೆ. ಅಂದರೆ ಮೊದಲಿಂದ ಅದನ್ನೇ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಅಭ್ಯಾಸ ಬಲದಿಂದ, ಪುನರಾವರ್ತನೆಯಿಂದ ಇದು ಸಾಂಪ್ರದಾಯಿಕ ಕ್ರಿಯೆ ಹೆಚ್ಚು ಪ್ರಭಾವಿತವಾಗಿರೋದು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಈಗ ಉದಾಹರಣೆ ನಾವು ತೆಗೆದುಕೊಳ್ಳೋದಾದರೆ, ವಿದ್ಯಾರ್ಥಿಗಳ ನಿಮ್ಮನ್ನು ಗಮನಿಸಿ ಹೇಳೋದಾದರೆ, ಕ್ಲಾಸಲ್ಲಿ ಏನು ಮಾಡ್ತೀರಾ? ಸರ್ ಬಂದ ತಕ್ಷಣ, ಮೇಡಮ್ ಬಂದ ತಕ್ಷಣ ಎಲ್ಲರೂ ಎದ್ದು ನಿಂತ್ಕೊಳ್ತೀವಿ. ಯೋಚನೆ ಮಾಡಿ, ಖಂಡಿತವಾಗಿ ನೀವು ನಿಮ್ಮ ಮನಸ್ಸಿನಲ್ಲಿ ಆ ಶಿಕ್ಷಕರಿಗೆ ಗೌರವ ಕೊಡಬೇಕು ಅಂತಲೇ ಎದ್ದು ನಿಂತ್ಕೊಂಡಿದ್ರಾ? ಎದ್ದು ನಿಂತ್ಕೊಳ್ತೀರಾ? ತುಂಬ ಜನ ಹಾಗೆ ಮಾಡ್ಬೋದು, ಗೌರವ ಕೊಡಬೇಕು ಅಂತ. ಆದರೆ ಸಾಧಾರಣವಾಗಿ ಗಮನಿಸುವಂಥದ್ದೇನೆಂದರೆ ಅಭ್ಯಾಸ ಬಲದಿಂದ ಎದ್ದು ನಿಂತ್ಕೊಳ್ಳೋದು ನಮಗಿಲ್ಲಿ ಕಂಡು ಬರ್ತಾ ಹೋಗುತ್ತೆ. ಏನಕ್ಕೆ ಎದ್ದು ನಿಂತ್ಕೊಬೇಕು? ಶಿಕ್ಷಕರಿಗೆ ಗೌರವ ಕೊಡೋದಕ್ಕೆ ಎದ್ದು ನಿಂತ್ಕೊಬೇಕು. ಇದು ಅದರಲ್ಲಿರುವಂಥ ಭಾವನಾತ್ಮಕ ದೃಷ್ಟಿ. ಆದರೆ ಎಲ್ಲರೂ ಆ ರೀತಿ ಮಾಡೋದಿಲ್ಲಿ ಹೆಚ್ಚು ಕಂಡು ಬರಲ್ಲ. ಸಾಧಾರಣವಾಗಿ ಟೀಚರ್ ಬಂದ್ರೆ ರೂಮ್ಗೆ ಎದ್ದು ನಿಂತ್ಕೊಂಡ್ಬಿಡ್ತೀವಿ. ಅಂದರೆ ಅದು ಸಾಂಪ್ರದಾಯಿಕ ಕ್ರಿಯೆ, ಮೊದಲಿನ ಬಂದಿರುವಂತಹ ಅಭ್ಯಾಸ ಬಲದ ಕ್ರಿಯೆ. ಇನ್ನೊಂದು ಉದಾಹರಣೆ ನಾವು ನೋಡೋದೇನೆಂದರೆ, ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಅರ್ಚಕರು, ಅವರು ದಿನನಿತ್ಯ ಪೂಜೆಯನ್ನು ಮಾಡ್ತಾರೆ. ದಿನಕ್ಕೆ ಕೆಲವು ದೇವಸ್ಥಾನ 4-5 ಬಾರಿನೂ ಪೂಜೆ ಆಗುತ್ತೆ. ಅಥವಾ ಅರ್ಚಕರು ಕೆಲವೊಮ್ಮೆ ನಾವು ಹೋಗಿ ದೇವಸ್ಥಾನಕ್ಕೆ ಹಣ್ಣು ಕಾಯಿ ಕೊಟ್ಟರೆ ದೇವರಿಗೊಂದು ಪೂಜೆ ಮಾಡಿ ಒಂದು ಮಂತ್ರವನ್ನು ಹೇಳಿ ಅವರು ಹಣ್ಣು ಕಾಯಿನ ಹೊಡ್ಕೊಂಬಂದು ಕೊಡ್ತಾರೆ. ಇದೇನಾಗಿರುತ್ತೆ, ಅವ್ರಿಗೆ ದಿನನಿತ್ಯದ ಸಾಂಪ್ರದಾಯಿಕ ಕ್ರಮ, ಪೂಜಾ ಕಾರ್ಯ ಮಾಡುವಂಥ. ಈಗಿನ್ನೂ ಸ್ವಲ್ಪ ಇನ್ನೊಂದು ಉದಾಹರಣೆ ನಾನು ನಿಮ್ಗೆ ಕೊಡೋಕೆ ಬಯಸೋದು, ಕೆಲವು ಸಾರಿ ನೀವು ನಿಮ್ಮ ಮನೆಗಳಲ್ಲಿ ನಡೆಯುವಂತಹ ಸಮಾರಂಭಗಳಿಗೆ, ಪೂಜೆಗಳಿಗೆ ಅರ್ಚಕರನ್ನು ಕರೆಸಿದಾಗ, ಪುರೋಹಿತರನ್ನ ಅಥವಾ ಭಟ್ರನ್ನ ಕರೆಸಿದಾಗ, ಅವರು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೀವು ಗಮನಿಸಿರ್ತೀರ, ಮಧ್ಯದಲ್ಲಿ ಕೆಲವು ವಿಷಯ ಹೇಳ್ತಿರ್ತಾರೆ. ಅವ್ರ ಮಂತ್ರವನ್ನು ಹೇಳ್ತಾರೆ, ಮಧ್ಯದಲ್ಲಿ ಅವ್ರು ತಮಗೇನು ವಸ್ತು ಬೇಕಾದ ತರಕ್ಕೆ ಹೇಳ್ತಿರ್ತಾರೆ. ಅಥವಾ ಕೆಲಸ ಮಧ್ಯದಲ್ಲಿ ಫೋನ್ ಬರುತ್ತೆ, ಅದರಲ್ಲೂ ಮಾತಾಡ್ತಾರೆ, ಮತ್ತೆ ಮಂತ್ರವನ್ನು ಮುಂದುವರಿಸ್ತಾರೆ. ಇದು ಏನಪ್ಪ ಅಂದರೆ, ಇದು ಸಾಂಪ್ರದಾಯಿಕ ನಡೆದು ಬಂದಂತಹ ಕ್ರಿಯೆ, ಸಂಪ್ರದಾಯಬದ್ಧವಾಗಿ ಅವರು ಮಾಡ್ಕೊಂಡು ಬಂದಿರುವಂತಹ ಕ್ರಿಯೆಯಾಗಿ ನಾವಿಲ್ಲಿ ಹಾಗಂದರೆ ಗಮನಿಸ್ತೀವಿ. ಹಾಗಾದರೆ ಅವ್ರ ಮಧ್ಯೆ ಪೂಜೆಗೆ ಏನಾದರೂ ಅಲ್ಲಿ ನಿರ್ವಿಘ್ನ ಆಗುತ್ತೆ, ಅಡೆತಡೆ? ಖಂಡಿತ ಆಗಲ್ಲ. ಅವರು ಅದನ್ನು ಮುಂದುವರಿಸ್ಕೊಂಡೇ ಹೋಗ್ತಿರ್ತಾರೆ. ಯಾಕಂದರೆ ಅವ್ರಿಗೆ ಅದು ಸಾಂಪ್ರದಾಯಬದ್ಧವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ನಾವು ಮ್ಯಾಕ್ಸ್ ವೆಬರ್ ಅವರು ಏನು ಸಾಮಾಜಿಕ ಕ್ರಿಯೆ ಬಗ್ಗೆ ತಿಳಿಸ್ಕೊಡ್ತಾರೆ, ಸಾಮಾಜಿಕ ಕ್ರಿಯೆಯ ವರ್ಗೀಕರಣ ಬಗ್ಗೆ ತಿಳಿಸ್ತಾರೆ, ಸಮಾಜಶಾಸ್ತ್ರೀಯ ದೃಷ್ಟಿನಲ್ಲಿ ನೋಡಿದಾಗ ಇದು ಹೇಗೆ ಪ್ರಮುಖವಾಗುತ್ತೆ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ.
ರೇಮಂಡ್ ಆರ್ಯನ್ ಅನ್ನುವಂತಹ ಒಬ್ಬ ಸಮಾಜಶಾಸ್ತ್ರಜ್ಞರು ಈ ಮ್ಯಾಕ್ಸ್ ವೆಬರ್ ಅವರು ಮಾಡಿದಂತಹ ಸಾಮಾಜಿಕ ಕ್ರಿಯೆ ಅದರ ವರ್ಗೀಕರಣದ ಬಗ್ಗೆ ತಿಳಿಸ್ಕೊಡ್ತಾ ಏನು ಹೇಳ್ತಾರೆ ಅಂದರೆ, ಈ ವರ್ಗೀಕರಣವು ಒಂದು ಪರಿಕಲ್ಪನಾತ್ಮಕ ಸಾಧನದಂತೆ ಸಹಾಯಕವಾಗಿದೆ. ಅಂದರೆ ಸಾಮಾಜಿಕ ಕ್ರಿಯೆ ವರ್ಗೀಕರಣ ಅನ್ನೋದು ಏನಿದೆ, ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ, ಮಾನವನ ಸಾಮಾಜಿಕ ಜೀವನದ ಅಧ್ಯಯನದಲ್ಲಿ ಒಂದು ಪರಿಕಲ್ಪನೆ ಅಥವಾ ಕಾನ್ಸೆಪ್ಟ್ ಸಾಧನದಂತೆ ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಅಂದರೆ ಸಮಾಜಶಾಸ್ತ್ರವನ್ನು, ಮಾನವನ ಸಾಮಾಜಿಕ ಜೀವನವನ್ನು ಅರ್ಥಪೂರ್ಣವಾಗಿ ಅಧ್ಯಯನ ಮಾಡಿಕೊಳ್ಳಲಿಕ್ಕೆ, ತಿಳಿದುಕೊಳ್ಳುವ ಪ್ರಯತ್ನದಲ್ಲಿ ಇದೊಂದು ಮೀಡಿಯಮ್, ಸಾಮಾಜಿಕ ಕ್ರಿಯೆ ಅನ್ನುವಂಥದ್ದೊಂದು ಕಾನ್ಸೆಪ್ಚುವಲ್ ಮೀಡಿಯಮ್ ಆಗಿ ನಮಗೆ ಅಥವಾ ಪರಿಕಲ್ಪನಾತ್ಮಕ ಸಾಧನವಾಗಿ ಸಹಾಯ ಮಾಡ್ತಾ ಹೋಗುತ್ತೆ. ಇಲ್ಲಿ ಸಾಮಾಜಿಕ ಕ್ರಿಯೆ ನಮಗೆ ಸಮಾಜಶಾಸ್ತ್ರೀಯ ಅಧ್ಯಯನಕ್ಕೆ, ಅದನ್ನು ಗ್ರಹಿಸಿಕೊಳ್ಳಿಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾ ಹೋಗುತ್ತೆ. ಗ್ರಹಿಕೆ ಅಥವಾ ಗ್ರಹಿಸಿಕೊಳ್ಳುವ ಅಂಶಕ್ಕೆ ಇದು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡೋದು ನಮಗಿಲ್ಲಿ ಕಂಡುಬರ್ತಾ ಹೋಗುತ್ತೆ. ಸಾಮಾಜಿಕ ಕ್ರಿಯೆಯ ವರ್ಗೀಕರಣದ ಮೂಲಕ ನಾವು ಸಮಕಾಲೀನ ಯುಗವನ್ನು ವ್ಯಾಖ್ಯಾನಿಸ್ಬೋದು. ಅಂದರೆ ಇವತ್ತಿನ ನಮ್ಮ ಪ್ರಪಂಚ ಏನಿದೆ, ಇವತ್ತಿನ ನಮ್ಮ ಜಗತ್ತೇನಿದೆ, ಇವತ್ತಿನ ಸಾಮಾಜಿಕ ಜೀವನ ಏನಿದೆ, ಇದನ್ನು ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಆರಂಭಿಸಿದಾಗ ಸಾಮಾಜಿಕ ಕ್ರಿಯೆ ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಸಾಮಾಜಿಕ ಕ್ರಿಯೆಯ ಮೂಲಕ ನಾವು ಸಮಕಾಲೀನ ಯುಗವನ್ನು ವ್ಯಾಖ್ಯಾನ ಮಾಡ್ತಾ ಹೋಗ್ತೀವಿ. ಇಲ್ಲಿ ಈ ಸಾಮಾಜಿಕ ಕ್ರಿಯೆಯ ವರ್ಗೀಕರಣ ಏನಿದೆ, ಇದು ವೆಬರ್ ಅವರು ಪ್ರಸ್ತುತಪಡಿಸಿದಂತಹ ದಾರ್ಶನಿಕ ವಿಚಾರಗಳನ್ನು ಅಭಿವ್ಯಕ್ತಗೊಳಿಸುವುದು. ಅಂದರೆ ಸಮಾಜಶಾಸ್ತ್ರೀಯ ಅಧ್ಯಯನದ ಸಾಮಾಜಿಕ ಅಂಶಗಳ ವಿಶ್ಲೇಷಣೆಯ ದಾರ್ಶನಿಕ ವಿಚಾರಗಳೇನಿದೆ, ಇದನ್ನು ವ್ಯಕ್ತಪಡಿಸಲಿಕ್ಕೆ ಸಾಮಾಜಿಕ ಕ್ರಿಯೆಯ ವರ್ಗೀಕರಣ ನಮಗಿಲ್ಲಿ ಸಹಕಾರಿಯಾಗೋದು ನಾವು ಗಮನಿಸ್ಬೋದು. ಈ ಸಾಮಾಜಿಕ ಕ್ರಿಯೆ ಅನ್ನುವಂಥದ್ದು ಆದರ್ಶ ಪ್ರರೂಪಕ್ಕೊಂದು ಉದಾಹರಣೆಯಾಗಿದೆ. ಮ್ಯಾಕ್ಸ್ ವೆಬರ್ ಅವರ ಮತ್ತೊಂದು ಸಮಾಜಶಾಸ್ತ್ರದ ಕೊಡುಗೆಯಾದಂತಹ ಐಡಿಯಲ್ ಟೈಪ್ಸ್ ಅಥವಾ ಆದರ್ಶ ಪ್ರರೂಪ ಅನ್ನೋದೇನಿದೆ, ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಂದರೆ ಸಾಮಾಜಿಕ ಕ್ರಿಯೆಯ ವರ್ಗೀಕರಣ. ಆದರ್ಶ ಪ್ರರೂಪ ಅನ್ನೋದ್ರ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ತಮಗೆ ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಸಾಮಾಜಿಕ ಕ್ರಿಯೆ ಮತ್ತು ಅದರ ವರ್ಗೀಕರಣವನ್ನು ಇಲ್ಲಿವರೆಗೂ ನಾವು ಚರ್ಚಿಸಿದ್ದೀವಿ. ಇಲ್ಲಿಯವರೆಗೂ ಈ ಒಂದು ತರಗತಿಯನ್ನು ಬಹಳ ಆಸಕ್ತಿಯಿಂದ ಆಲಿಸಿದಂತಹ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.